ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟು ಈಗ ಜನನಾಯಕನಾಗಿ ಮಿಂಚ್ತಾ ಇರ್ತಾನೆ. ಅವನನ್ನು ಪ್ರಾಂತಪಾಲನನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಒಮ್ಮತದಿಂದ ನಿರ್ಧಾರ ಮಾಡಿರ್ತಾರೆ. ಆದರೆ ಅವನು ಮಾತ್ರ ಒಪ್ಕೊಳ್ಳೋದಿಲ್ಲ. ಹೊಸ ವ್ಯವಸ್ಥೆಯಲ್ಲಿ ಪ್ರಾಂತಪಾಲ ಅನ್ನೋ ಸ್ಥಾನನೇ ಬೇಡ ಅಂತ ಹೇಳ್ತಾನೆ. ಹೋಗಲಿ ಬಿಡು, ನಾಯಕ ಅಂತ ಅನ್ನೋಣವಾ ಅಂತ ಅಂದಾಗ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಮೆನೆಪ್ಟ ಹೇಳ್ತಾನೆ. ಸಾಕಪ್ಪ ನೀನು ಯೋಚನೆ ಮಾಡಿದ್ದು ಅಂತ ಹೇಳ್ತಾರೆ ಮಿಕ್ಕವರು. ನೀವು ಅಷ್ಟೊಂದು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಾ ಅಂತ ಮೆನೆಪ್ಟ ಕೇಳ್ತಾನೆ. ಹೌದು, ನಾವೆಲ್ಲ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ ಅಂತ ಅವರೆಲ್ಲರೂ ಹೇಳ್ತಾರೆ. ಅವರು ಅಂದರೆ ಇಲ್ಲಿ ಸೆಮಾ, ಥಾನಿಸ್ ಮತ್ತು ಹೆಮೋನ್ ಅನ್ನೋರು. ಸರಿ, ನೀವೆಲ್ಲ ಒಪ್ಕೊಳ್ಳೋದಾದರೆ ನಾವು 3 ಜನವೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಮೆನೆಪ್ಟ ಹೇಳ್ತಾನೆ. ಆಗೋದಿಲ್ಲ, ಅದೆಲ್ಲ ನೀನೊಬ್ಬನೇ ನಾಯಕ ಆಗಿರಬೇಕು ಅಂತ ಹೇಳಿಬಿಟ್ಟು ಅವ್ರು 3 ಒಕ್ಕೊರಳಿಂದ ಹೇಳ್ತಾರೆ. ಸರಿ, ಆದರೆ ನೀವು ಸಲಹೆಗಾರರಾಗಬೇಕು ಅಂತ ಹೇಳಿದಾಗ, ಆಯಿತು ನಾವೆಲ್ಲ ಸಲಹೆಗಾರರಾಗ್ತೀವಿ, ಆದರೆ ನೀನು ಮಾತ್ರ ನಮಗೆಲ್ಲರಿಗೂ ನಾಯಕನಾಗಿರಬೇಕು ಅಂತ ಅವರೆಲ್ಲರೂ ಒಮ್ಮತದಿಂದ ನುಡಿತಾರೆ. ತಾವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಅವರನ್ನು ಓಡಿಸಿದ್ದಲ್ಲ, ಜನರಿಗೆ ಹಿತ ಆಗಬೇಕು, ತೆರಿಗೆ ಕಂದಾಯ ಇದೆಲ್ಲ ಅರ್ಧಕ್ಕೆ ಇಳಿಬೇಕು, ನೀನು ಮಾತ್ರ ರಾಜಗೃಹಕ್ಕೆ ಹೋಗಿ ವಾಸ ಮಾಡಬೇಕು ಮೆನೆಪ್ಟ ಅಂತ ಅವರೆಲ್ಲ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ, ಸಾಧ್ಯನೇ ಇಲ್ಲ, ನಾನು ನನ್ನ ಗುಡಿಸಲಲ್ಲೇ ಇರ್ತೀನಿ, ದಿನ ಬಂದು ಇಲ್ಲಿಗೆ ಬಂದು ಹೋಗಿ ಮಾಡ್ತೀನಿ ಅಂತ ಹೇಳ್ತಾನೆ. ನದಿ ದಂಡೆಯ ಕಾವಲು ಭಟರು, ಒಳನಾಡಿನ ಕಾವಲಿನವರು ಇವರೆಲ್ಲರಿಗೂ ಅಧಿಕಾರಿಯಾಗಿ ಈ ಕ್ನೆಮ್ಹೋಟೆಪ್ ಇರಲಿ ಅಂತ ಹೇಳ್ತಾರೆ. ಆಗ ಆಯಿತು, ದಳಪತಿ ಮಾಡಿ ನಾನೇನು ಬೇಡ ಅನ್ನಲ್ಲ, ಆದರೆ ನನ್ನ ಅಳಿಯನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಹೇಳಿಬಿಟ್ಟು ಅವನ ಮಾವ ಹೇಳ್ತಾನೆ. ಜವಾಬ್ದಾರಿ ಇದ್ದರೆ ಯಾರೂ ಸುಮ್ಮನೆ ಸಿಟ್ಟಾಗೋದಿಲ್ಲ, ನೀವು ಯೋಚನೆ ಮಾಡಬೇಡಿ ಅಂತ ಮೆನೆಪ್ಟ ಹೇಳ್ತಾನೆ. ಮಂದಿರದ ವೆಚ್ಚ ಎಲ್ಲ ನಮ್ಮದೇನೆ, ಅಪೆಟ್ಟು ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಕಂದಾಯದ ಸಂಗ್ರಹ ಮಾತ್ರ ರಾಜಗೃಹದ ಕಣಜಗಳಲ್ಲಿ ಇರಲಿ, ಇನ್ನು ಭೂಮಾಲೀಕರು ನಮ್ಮ ಜೊತೆಲಿ ಇರ್ತಾರೋ ಅಥವಾ ಓಡಿ ಹೋಗ್ತಾರೋ ಗೊತ್ತಿಲ್ಲ, ಹಾಗಾಗಿ ಈ ಇಪ್ಯೂವರ್ ಮಾತ್ರ ರಾಜಗೃಹದಲ್ಲೇ ವಾಸ ಮಾಡಲಿ, ಆತನೇ ಪ್ರಾಂತ್ಯದ ಹಿರಿಯ ಲಿಪಿಕಾರನಾಗಿ ಇರಲಿ, ಪೊಕ್ಕಸದ ಲೆಕ್ಕವನ್ನು ಕೂಡ ಅವನೇ ಇಡಲಿ ಅಂತ ಹೇಳಿಬಿಟ್ಟು ಈ 4 ಜನ ಕೂತ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ತಮ್ಮ ಊಟ ಮುಗಿಸಿದ ನೆಫಿಸ್ ಮತ್ತು ನೆಜಮುಟ್ ಇವ್ರ ಮಾತನ್ನು ಕೇಳ್ತಾ ಇರ್ತಾರೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ರಾಮರಿಪ್ಟ ಕೂಡ ಅವ್ರು ಮಾತಾಡಿದ್ದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನಿಂತ್ಕೊಳ್ತಾ ಇರ್ತಾನೆ. ಅವನಿಗೇನು ಅರ್ಥ ಆಗೋದಿಲ್ಲ. ಆಗ ಮೆನೆಪ್ಟ ಮಗನನ್ನು ಕರೀತಾನೆ. ನೋಡು, ಹೋಗ್ಬಿಟ್ಟು ಕ್ನೆಮ್ಹೋಟೆಪ್ ಮಾವನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಹುಡುಗ ತಕ್ಷಣ ಬಾಣದ ಹಾಗೆ ಓಡಿ ಹೋಗ್ತಾನೆ. ಸರಿ, ಇನ್ನು ರಾಜಗೃಹದ ದಾಸದಾಸಿಯರ ಪ್ರಶ್ನೆ ಏನು? ಅವ್ರಿಗೆಲ್ಲ ಸ್ವಾತಂತ್ರ್ಯ ಕೊಟ್ಬಿಡೋಣ, ಅವರು ಮುಕ್ತರಾಗಿರಲಿ, ಎಲ್ಲಿಗೆ ಬೇಕಾದರೂ ಹೋಗಲಿ ಅಂತ ಮೆನೆಪ್ಟ ಹೇಳ್ತಾನೆ. ಆಗ ಸೆಬೆಕು ಹೇಳ್ತಾನೆ, ಆ ಭೂಮಾಲೀಕರು ಬೇಕಾದಷ್ಟು ಜನರನ್ನು ದಾಸರನ್ನಾಗಿ ಮಾಡಿಕೊಂಡಿದ್ದಾರೆ, ಅವ್ರ ಬಿಡುಗಡೆನೂ ಮಾಡೋಣ ಅಂತ ಹೇಳ್ತಾನೆ. ಅಯ್ಯೋ, ಅದೆಷ್ಟು ಹೊತ್ತು ಆಯಿತು, ಬಿಡುಗಡೆ ಮಾಡಿಬಿಡೋಣ, ಉದಿಸಿದ ಸೂರ್ಯ ಮೇಲ್ ಬರದೇ ಇರ್ತಾನ ಅಂತ ಸ್ನೊಫ್ರು ನುಡಿತಾನೆ. ಅಂದರೆ ನಿಧಾನವಾಗಿ ನಮಗೆಲ್ಲರಿಗೂ ಸ್ವತಂತ್ರ ದೊರಕಿದೆ, ಇದನ್ನು ಎಲ್ಲ ಕಡೆಗೂ ಉಪಯೋಗಿಸ್ಕೊಂಡು ಯಾರೊಬ್ಬರು ಜೀತದಾಳಗಳಾಗಿ ಅಥವಾ ಸೇವಕರಾಗಿ ಗುಲಾಮರಾಗಿ ಇರದ ಹಾಗೆ ನಾವು ನೋಡಿಕೊಳ್ಳೋಣ ಅಂತ ಅವರೆಲ್ಲರೂ ಒಮ್ಮತದಿಂದ ನಿರ್ಧಾರ ಮಾಡಿಕೊಳ್ತಾರೆ. ಇನ್ನು ರಾಮರಿಪ್ಟ ಕ್ನೆಮ್ಹೋಟೆಪ್ ಮನೆಗೆ ಹೋಗ್ತಾನೆ. ಬರ ಹೇಳಿದ್ದಾರೆ ಅಂತ ಹೇಳ್ತಾನೆ. ಬಿರುಸಾಗಿ ನಡೆದು ಬರ್ತಾನೆ, ಹೊಸ್ತಿಲನ್ನು ದಾಟ್ತಾನೆ, ತನ್ನ ಕುತ್ತಿಗೆಯನ್ನು ನಸು ಬಾಗಿಸಿ ವಂದನೆ ಅಂತೇಳಿ ಹೇಳ್ತಾನೆ. ಅವನ ಎಡಭುಜದಲ್ಲಿ ಬಿಲ್ಲು, ಬಲಗಡೆ ಭುಜದಲ್ಲಿ ಬತ್ತಳಿಕೆಗಳು ಇರುತ್ತೆ. ಆಗ ಮೆನೆಪ್ಟ ಹೇಳ್ತಾನೆ, ಕ್ನೆಮು, ಇನ್ಮೇಲೆ ನೀನು ಈ ಪ್ರಾಂತ್ಯದ ಕಾವಲು ಭಟರ ದಳಪತಿ ನೀನು, ಇನ್ನು ನಿನ್ನ ಲಾಂಛನ ಕಟಿಯಲ್ಲಿ ಕಠಾರಿ ಇರಬೇಕು, ಕೈಯಲ್ಲಿ ನೀಳವಾದ ಕೋಲಿರಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿಬಿಟ್ಟು ತುಂಬ ಭಾವೋದ್ವೇಗ ಕ್ನೆಮ್ಹೋಟೆಪ್ಪಲ್ಲಿ ಉಂಟಾಗುತ್ತೆ. ಒಂದು ದಿವಸ ನೆಪ ಮಾಡಿಕೊಂಡು ತಲೆಯನ್ನು ಸ್ವಲ್ಪ ಹೆಚ್ಚಾಗಿ ಬಾಗಿಸಿ ತನ್ನ ಕಣ್ಣಿನಿಂದ ಹರಿತಿದ್ದ ನೀರು ಬೇರೆಯವ್ರಿಗೆ ಕಾಣದೇ ಇರೋಂಗೆ ಅವನಿಗೆ ವಂದಿಸ್ತಾನೆ. ಇತರ ತೀರ್ಮಾನಗಳ ವಿವರಗಳನ್ನು ತಿಳ್ಕೊಂಡು ಸೆಮು, ಥಾನಿಸ್ ಮತ್ತು ಹೆಮ್ಟಿಯನ್ನು ಕರ್ಕೊಂಬರೋಕ್ಕೆ ಹೊರಡ್ತಾನೆ. ಅವರೆಲ್ಲರೂ ಬರ್ತಾರೆ. ಬಂದವರಲ್ಲಿ ಹೆಮ್ಟಿ ಅನ್ನೋನಿಗೆ ಒಂದು ರೀತಿಯ
ಆತಂಕ ಉತ್ಸಾಹನೂ ಇರುತ್ತೆ. ಏಕೆಂದರೆ ಅವನು ಈ ಒಂದು ಸಮಿತಿಯ ಹೊಸ ಸದಸ್ಯ ಆಗಿರ್ತಾನೆ. ಉಳಿದ 3 ಜನವು ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಕರೆದಿರ್ಬೋದು ಇವ್ರು ನಮ್ಮನ್ನು ಅಂತ ಹೇಳಿಬಿಟ್ಟು. ಸ್ನಫ್ರು ಬಹಳ ಒತ್ತಾಯಿಸ್ತಾನೆ. ಆಗ ಸೆಮ ಹೇಳ್ತಾನೆ, ಅಲ್ಲ ನಾವು ಹೀಗೆಲ್ಲ ಮಾಡೋದು ಸರಿನಾ ತಪ್ಪಾ ಅಂತ ಕೇಳಿದಾಗ ಮೆನೆಪ್ಟ ಹೇಳ್ತಾನೆ, ನೋಡಿ ಇದು ನಾವು ಮಾಡ್ತಾ ಇರೋ ಕೆಲಸ ದೈವ ವಿರೋಧದ ಕೆಲಸ ಖಂಡಿತ ಅಲ್ಲ. ಹಾಗೆ ನೋಡಿದ್ರೆ ಪೆರೋಗೆ ಎದುರಾಗಿ ಕೂಡ ನಾವೇನು ಕೆಲಸ ಮಾಡ್ತಾ ಇಲ್ಲ. ತನ್ನ ಮಕ್ಕಳು ನ್ಯಾಯನಿಷ್ಠರಾಗಿದ್ದರೆ ನಮ್ಮ ತಂದೆ ಪೆರೋ ಕೂಡ ಸಂತೋಷ ಪಡ್ತಾರೆ ಅಲ್ವಾ ಅಂತ ಹೇಳಿದಾಗ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಸೆಮ. ಆಮೇಲೆ ಹೇಳ್ತಾನೆ, ಎಲ್ಲ ಸರಿ, ಈ ಪ್ರಾಂತ್ಯದ ನಾವೆಲ್ಲ ಒಂದೇ ಬುಡಕಟ್ಟವರು, ನಮ್ಮದು ಒಂದೇ ಪ್ರತೀಕ, ಅದು ನೀರಾನೆ ಆಗಿರಲಿ, ಒಂದೇ ರೀತಿಯ ನಡಾವಳಿಕೆ ಎಲ್ಲರಲ್ಲೂ ಇರಲಿ. ಈಗ ಅಪೂರ್ವವಾದದ್ದನ್ನು ಜನ ಮಾಡಿದ್ದಾರೆ, ಹಾಗೆ ಆಗಲಿ, ಎಲ್ಲರೂ ಒಟ್ಟಿಗೆ ಈಜೋಣ, ಮುಳುಗಿದ್ರೆ ಒಟ್ಟಿಗೆ ಮುಳುಗೋಣ ಅಂತ ಹೇಳ್ತಾನೆ. ಇಂಥ ಮಾತು ತನಗೆ ಇಷ್ಟ ಇಲ್ಲ ಅಂತ ಕ್ನೆಮ್ಹೋಟೆಪ್ ಏನು ಮಾತಾಡದೆ ಅಸಹನೆಯಿಂದ ನಿಂತಿರ್ತಾನೆ. ಆಗ ಸ್ನಫ್ರು ಹೇಳ್ತಾನೆ, ಹಾಗೆ ಆಗಲಿ ಸೆಮ, ಹೆಜ್ಜೆ ಮುಂದಿಟ್ಟಿದ್ವಿ, ಇನ್ನು ಹೆಜ್ಜೆಯನ್ನು ಹಿಂದೆ ಹಿಡಕ್ಕೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು. ಸರಿ, ಸಭೆಯ ಏರ್ಪಾಟಿಗೋಸ್ಕರ ನಾನು ರಾಜಗೃಹದ ಕಡೆಗೆ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಆ ಕ್ನೆಮ್ಹೋಟೆಪ್ ಇವರ ಪ್ರತಿಕ್ರಿಯೆಗೆ ಕಾಯ್ದೆ ಅವ್ರಿಗೆಲ್ಲ ವಂದಿಸ್ಬಿಟ್ಟು ಹೊರಗಡೆ ಹೋಗ್ತಾನೆ. ಆಗ ರಾಮರಿಪ್ಟ ತಾಯಿನೇ ಕೇಳ್ತಾನೆ, ಅಮ್ಮ ನಾನು ಹೋಗಬೇಕು, ನೀನು ಬಾ ಅಂದಾಗ ನೆಜ್ಮುಟ್ ಕೂಡ ಹೇಳ್ತಾಳೆ, ಏನಮ್ಮ ನೆಫೀಸ್, ನಾವೆಲ್ಲ ಹೋಗದೇ ಇದ್ರೆ ಹೇಗೆ ಅಂತ. ಆಗ ನೆಫೀಸ್ ಗಂಡಸರಿಗೆ ಕೇಳೋ ಹಾಗೆ ಹೇಳ್ತಾಳೆ, ರಾಜಗೃಹಕ್ಕೆ ನಾವು ಬರೋಣವಾ ಅಂತ. ಎಲ್ಲರೂ ಮೌನವಾಗಿರ್ತಾರೆ. ಆಗ ಮೆನೆಪ್ಟ ಹೇಳ್ತಾನೆ, ಬೇಡ ಅನ್ನೋಕ್ಕೆ ನಾವು ಯಾರು, ನೀರಾನೆ ಪ್ರಾಂತ್ಯದಲ್ಲಿ ಎಲ್ಲರೂ ಸ್ವತಂತ್ರರು ಅಂತ ಹೇಳಿದಾಗ ನೆಫೀಸ್ ನಗ್ತಾನೆ ಹೇಳ್ತಾಳೆ, ಪರಿಹಾಸ್ಯ ಸಾಕು ನೀವು ಮಾಡಿದ್ದು ಅಂತ, ಎಷ್ಟೋ ಜನ ಬರ್ತಾರೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಮೆನೆಪ್ ಹೇಳ್ತಾನೆ. ಆಗ ನೆಜಮುಟ್ ಹೇಳ್ತಾಳೆ, ಎಲ್ಲರ ಹಾಗೆ ಅಷ್ಟೇನಾ, ನಮ್ಮ ಗಂಡಂದ್ರ ಮಗ್ಳಲ್ಲಿ ನಾವು ಕೂತ್ಕೋಬಾರ್ದಾ ಅಂತ ಮೆತ್ತಗೆ ಕೇಳ್ತಾಳೆ. ನೆಫೀಸ್ ಮನಸ್ಸಲ್ಲೂ ಅದೇ ಬಯಕೆ ಇರುತ್ತೆ. ತನ್ನ ಗಂಡ ಈಗ ದೊಡ್ಡ ಅಧಿಕಾರಿಯಾಗಿದ್ದಾನೆ, ಅವನ ಪಕ್ಕ ತಾನು ಕೂತ್ಕೋಬೇಕು ಅನ್ನೋ ಆಸೆ ಕೂಡ ಅವಳಲ್ಲಿ ತುಂಬಿ ಬರ್ತಿರುತ್ತೆ. ಆದರೆ ಸ್ನಫ್ರುಗೆ ಸಿಟ್ಟು ಬರುತ್ತೆ. ಇದೇನು ಪೆರೋನ ಆಸ್ಥಾನ ಅಂತ ಅಂದ್ಕೊಂಡ್ರ ಗಂಡ ಹೆಂಡತಿ ಪಕ್ಕ ಪಕ್ಕ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ತಾನೆ. ಅವನ ಮಾತಿಂದ ಅವನ ಹೆಂಡತಿ ನೆಜಮುಟ್ಗೆ ಸಿಟ್ಟು ಬರುತ್ತೆ. ಅಯ್ಯೋ, ಅದಕ್ಕೆ ಕಷ್ಟ ಕೋಪ ಮಾಡ್ಕೊತೀರಾ, ನಿಮಗೆ ಬೇಡ ಅಂದರೆ ನಾವು ಬೇರೆಯೇ ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಯಿತು, ನಮ್ಮ ಒಟ್ಟಿಗೆ ನೀವು ಬರೋದು ಬೇಡ, ನೀವು ಮೊದಲೇ ಹೋಗಿ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ. ಮೆನೆಪ್ಟ ಕೂಡ ಅವನ ಮಾತಿಗೆ ಹೌದು ಅನ್ನೋ ಹಾಗೆ ತಲೆ ಆಡಿಸ್ತಾನೆ. ಇನ್ನು ಗಾಯಗಳಿಗೆ ಚಿಕಿತ್ಸೆ ಪಡಿತಾ ಇದ್ದ ಕೆಲವರು ಈ ಸೆಬೆಕ್ಕುವಿನ ಮನೆಯಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಮತ್ತು ಕೆಲವರು ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ, ಅದನ್ನು ಲೆಕ್ಕಿಸದೆ ಅವರು ಕೂಡ ಸಭೆಗೆ ಹೋಗುವ ಯೋಚನೆಯನ್ನು ಮಾಡ್ತಾರೆ. ನೆಫಿಸ್ಸು, ನೆಜ್ಮುಟ್ಟು ಇವರು ಕೂಡ ಸ್ವಲ್ಪ ಮಟ್ಟಿಗೆ ಅಲಂಕಾರ ಮಾಡಿಕೊಳ್ತಾರೆ. ರಾಮರಿಪ್ಟನನ್ನು ಕರ್ಕೊಂಡು ಸೆಬೆಕ್ಕು ಮನೆ ಕಡೆಗೆ ಬರ್ತಾರೆ. ಅಲ್ಲಿ ಈ ಸೆಬೆಕ್ಕುವಿನ ಹೆಂಡತಿ ತಬಬುವ ಅಂತ ಅವಳು ತನ್ನ ಮನೆಯನ್ನು ಸಾರಿಸೋ ಕೆಲಸದಲ್ಲಿ ನಿರತಳಾಗಿರ್ತಾರೆ. ನೀವು ಹೋಗಿ, ನಾನು ಬರೋಲ್ಲ ಅಂತ ಹೇಳ್ತಾಳೆ. ಆದರೆ ನೆಫಿಸ್ಸು ಮತ್ತು ನೆಜಮುಟ್ರ ಅಲಂಕೃತವಾಗಿದ್ದಂತಹ 2 ಜಡೆಗಳನ್ನು ನೋಡ್ತಾಳೆ. ಅವಳು ಹೇಳ್ತಾಳೆ, ನೋಡಿ ಅಲ್ಲಿ ನೀವು ಗಂಡಸರಿಗೆ ತಿಳಿಸ್ಬಿಡಿ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೀರು, ನದಿ ನೀರು ಕಾಲುವೆಗಳಲ್ಲಿ ಸದಾ ಹರಿದು ಬರಬೇಕು, ಹರಿಯೋ ನೀರಿದ್ರೇ ಮನೆಯನ್ನು ಹಿತ್ತಲನ್ನು ಚೊಕ್ಕಟವಾಗಿಡೋಕ್ಕೆ ಸಾಧ್ಯ ಅಂತಾಳೆ. ನಿಜ ನಿಜ, ಖಂಡಿತ ಹೇಳೋಣ ತಬು ಅಂತ ನೆಜಮುಟ್ ಹೇಳ್ತಾಳೆ. ಆಗ ತಬಬುವ ಹೇಳ್ತಾಳೆ, ಆ ಕ್ನೆಮುಗೆ ಮನೆ ಯೋಚನೆಯೇ ಇಲ್ಲ, ಹುಡುಗಿ ಒಬ್ಬಳೇ ಇದ್ದಾಳೆ, ಹಾಗಾಗಿ ಸಾರಿಸಿ ಆದಮೇಲೆ ನಾನೇ ಅಲ್ಲಿಗೆ ಹೋಗ್ತೀನಿ, ಅವಳನ್ನು ಕರ್ಕೊಂಡು ರಾಜಗೃಹಕ್ಕೆ ಬಂದರೂ ಬರ್ತೀನಿ ಅಂಥೇಳಿ ಹೇಳ್ತಾಳೆ. ಇನ್ನು ನೆಫಿಸ್ ಮತ್ತು ನೆಜಮುಟ್ ರಾಜಗೃಹದ ಕಡೆಗೆ ಹೊರಡ್ತಾರೆ. ದಾರಿ ಉದ್ದಕ್ಕೂ ಅವರಿಗೆ ಅಚ್ಚರಿ ಕಾದಿರುತ್ತೆ. ಏಕೆಂದರೆ ಬೀದಿಯನ್ನೆಲ್ಲ ಗೂಡಿಸಿರ್ತಾರೆ, ನೀರನ್ನು ಚಿಮುಕ್ಸಿರ್ತಾರೆ, ರಾಜಗೃಹದ ಹೊರಗಡೆ ಬಯಲನ್ನು ಸ್ವಚ್ಛ ಮಾಡಿರ್ತಾರೆ, ನೀರು ಹನಿಸಿ ಅಲ್ಲೆಲ್ಲ ಚಾಪೆಗಳನ್ನು ಹಾಸಿರ್ತಾರೆ. ನಮ್ಮ ಮನೆಗಳನ್ನು ಬಿಟ್ಟು ಎಲ್ಲ ಕಡೆಯಿಂದ ಚಾಪೆ ತಂದಿರಬಹುದಾ ಅಂತ ಇವರಿಬ್ಬರು ಯೋಚನೆ ಮಾಡ್ಕೊತಾರೆ. ಏಕೆಂದರೆ ಇಡೀ ಬಯಲಿನ ತುಂಬ ಚಾಪೆಗಳನ್ನು ಹಾಸಿರ್ತಾರೆ. ಇಷ್ಟೊಂದು ಚಾಪೆಗಳು ಎಲ್ಲಿಂದ ಬಂದವು ಅಂತ ಅವರುಗಳು ಆಶ್ಚರ್ಯ ಪಡ್ತಾರೆ. ರಾಜಗೃಹದ ಸಭಾಂಗಣದ ವೇದಿಕೆಯ ಮೇಲೆ ಪೀಠಗಳು ಇಟ್ಟಿರ್ತಾರೆ. ಅಲ್ಲೆಲ್ಲನೂ ನಗೆಯ ಅಲೆಗಳು ಎದ್ದಿರುತ್ತೆ ಹೊರತು ಗದ್ದಲ ಇರೋದಿಲ್ಲ. ತುಂಬ ಶಿಸ್ತಿನಿಂದ ಜನ ಇರ್ತಾರೆ.
ವೇದಿಕೆವರೆಗೂ ದಾರಿ ಬಿಟ್ಟಿರ್ತಾರೆ. ವೇದಿಕೆಯ ಎಡಬಲಗಳಲ್ಲಿ ಶಿಸ್ತಿನಿಂದ ಕೂತಿದ್ದ ಜನರ ಬಲಮಗ್ಗುಲಲ್ಲಿ ಒಂದು ಸ್ವಲ್ಪ ಜಾಗವನ್ನು ಹೆಣ್ಣು ಮಕ್ಕಳಿಗೆ ಅಂತ ಮೀಸಲಾಗಿ ಇಟ್ಟಿರ್ತಾರೆ. ಇನ್ನು ಮಹಾದ್ವಾರದ ಸ್ಥಳದಲ್ಲಿ ಒಂದು ಚೌಕಟ್ಟಿರುತ್ತೆ. ಬಾಗಿಲ ಹಲಿಗೆಗಳನ್ನು ಕುಟ್ಟಿ ಮುರಿದಿದ್ದ ಆ ತಾಳೆ ಮರದ ದಿಮ್ಮಿಯನ್ನು ವೇದಿಕೆ ಹಿಂದೆ ನೆಟ್ಟಿರ್ತಾರೆ. ಅದನ್ನು ಹೂಗಳಿಂದ ಅಲಂಕಾರ ಮಾಡಿರ್ತಾರೆ. ನೆಫಿಸ್ಸು ನೆಜ್ಮುಟ್ಟು ಬಂದಾಗ ಅವರನ್ನು ಎದುರುಗೊಳ್ಳೋದು ಇಪ್ಯುವರ್. ಅವನ ಮುಖದಲ್ಲೂ ಕೂಡ ಒಂದು ಮುಗುಳುನಗೆ ಮೂಡಿರುತ್ತೆ. ಅವನು ನೆಫಿಸ್ ಹತ್ರಕ್ಕೆ ಬರ್ತಾನೆ. ಪೀಠಗಳಿವೆ, ಬನ್ನಿ ಕೂತ್ಕೊಳ್ಳಿ ಅಂಥೇಳಿ ಕರೀತಾನೆ. ಏಕೆಂದರೆ ಮೆನೆಪ್ಟಾನ ಹೆಂಡತಿ ನೆಫಿಸ್ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆತ ಈಗ ನಾಯಕ, ಹಾಗಾಗಿ ಆತನ ಪತ್ನಿಯನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವನ ಮನೋಭಾವನೆ ಆಗಿರುತ್ತೆ. ಆದರೆ ನೆಜ್ಮುಟ್ ಹೇಳ್ತಾಳೆ, ಅಯ್ಯೋ ನಮ್ಗೆ ಯಾಕಪ್ಪ ಪೀಠ ಗೀಟ ಎಲ್ಲ, ಅವೆಲ್ಲ ಪೆರೋನ ರಾಣಿವಾಸದವ್ರಿಗೆ, ಚಾಪೆ ಸಾಕು, ಬೇರೆ ಹೆಂಗಸರ ಹಾಗೇನೆ ನಾವೂ ಅಂತ ಹೇಳ್ತಾಳೆ. ಅಲ್ಲಿ ನೆರೆದಿದ್ದ ಎಲ್ಲರ ದೃಷ್ಟಿಗಳು ಕೂಡ ನೆಫಿಸ್ ಮತ್ತು ನೆಜ್ಮುಟ್ ಕಡೆಗೆ ಹರಿಯತ್ವೆ. ಸ್ತ್ರೀಯರು ಅತ್ತಿತ್ತ ಒತ್ತಿಕೊಂಡು ಎದುರು ಸಾಲಲ್ಲಿ ಅವ್ರಿಗೆ ಸ್ಥಳ ಮಾಡಿಕೊಡ್ತಾರೆ. ರಾಮೇರಿ ರಾಮೇರಿ ಅಂದ್ಬಿಟ್ಟು ಹಲವಾರು ಮಕ್ಕಳು ರಾಮರಿಪ್ಟನನ್ನು ಕರೀತಾರೆ. ಅವ್ರಿಗೂ ಗೊತ್ತಾಗಿರುತ್ತೆ ರಾಮರಿಪ್ಟ ನಾಯಕನ ಮಗ, ಅವನ ಗೆಳೆತನ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ರಾಮರಿಪ್ಟ ಕೂಡ ತನ್ನ ಗೆಳೆಯರ ಗುಂಪಿರೋ ಕಡೆಗೆ ಓಡ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಇಳಿಮುಖ ಆಗ್ತಾ ಬಂದಿರುತ್ತೆ. ಕಿರಣಗಳ ಪ್ರಖರತೆ ಕೂಡ ಕಡಿಮೆ ಆಗಿರುತ್ತೆ. ಬಯಲು ಜನರಿಂದ ತುಂಬಿಬಿಟ್ಟಿರುತ್ತೆ. ಈ ಮುದುಕರ ಜೊತೆ ನೀನೇನು ಮಾತಾಡ್ತಾ ಕೂತಿರ್ಬೋದು ಅಂತ ನೆಮ್ಮ ಹೊಟ್ಟೆ ತನ್ನೊಳಗೆ ರೇಗ್ತಾ ಇರ್ತಾನೆ. ಏಕೆಂದರೆ ಎಲ್ಲರೂ ಜನರು ಸಿದ್ಧವಾಗಿ ಕೂತಿದ್ರು ಕೂಡ ಬರಬೇಕಾದವ್ರನ್ನ ಬಂದಿರೋದಿಲ್ಲ. ಕೆಲವಾರು ಮಿತ್ರರನ್ನು ಅವ್ರನ್ನ ಕರೀಲಿಕ್ಕೆ ಕಳಿಸ್ಲಾ ಅಂತ ಯೋಚನೆ ಮಾಡ್ಕೊಳ್ತಾನೆ. ಅಷ್ಟರಲ್ಲಿ ಮೆನೆಪ್ಟ ಬಳಗ ದೂರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಬರ್ತಾ ಇದ್ದಾರೆ ಅಂತ ಕ್ನೆಮ್ಮಹೊಟೆಪ್ ಹೇಳ್ತಾನೆ. ಉದ್ಗಾರ ಎಲ್ಲರಿಗೂ ಕೇಳಿಸೋದಿಲ್ಲ. ಆದರೆ ಕ್ನೆಮ್ಮಹೊಟೆಪ್ ನೋಡಿದ್ದ ನೋಟದ ಕಡೆಗೆ ನೂರಾರು ಜನರು ಕೂಡ ತಮ್ಮ ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ. ನೋಡದೇ ಇದ್ದವರು ಕೂಡ ಎಲ್ಲರೂ ಎದ್ರು ಅಂತ ಅವರು ಹೇಳ್ತಾರೆ. ನಾವು ಹೇಳೋಣ ನೆಜ್ಮುಟ್ ಅಂತ ನೆಫಿಸ್ ಹೇಳ್ತಾಳೆ. ಸರಿ ಅಮ್ಮ ಅಂತ ಆಕೆ ಹೇಳ್ತಾಳೆ. ತಾವು ಕಂಡ ಈ ಪವಾಡಕ್ಕೆ ಕಾರಣ ಆಗಿರೋರನ್ನ ಸರಿಯಾಗಿ ನೋಡಬೇಕು ಅಂತ ಹೇಳಿಬಿಟ್ಟು ಇಡೀ ಜನಸ್ತೋಮ ಎದ್ದೇಳುತ್ತೆ. ತುದಿಗಾಲ ಮೇಲೆ ನಿಂತ್ಕೊಳ್ಳುತ್ತೆ. ಕುತ್ತಿಗೆಯನ್ನು ನೀಳ ಮಾಡಿ ನೋಡ್ತಾರೆ. ಮೆನೆಪ್ಟ ಬರ್ತಾ ಇರ್ತಾನೆ. ತನ್ನ ತಲೆಗೂದಲನ್ನು ಎಡ ಮತ್ತು ಬಲಬದಿಗಳಿಗೆ ಇಳಿಬಿಟ್ಟಿರ್ತಾನೆ. ನಡುಬಟ್ಟೆ ಶುಭ್ರವಾಗಿರುತ್ತೆ. ಪಾದರಕ್ಷೆ ತೊಟ್ಟಿರೋದಿಲ್ಲ. ಮೈ ಮೇಲೆ ಆಗಿದ್ದ ಗಾಯದ ಗೆರೆಗಳು ಎದ್ದು ಕಾಣಿಸ್ತಾ ಇರುತ್ತವೆ. ಆತ್ಮವಿಶ್ವಾಸ ಸೂಸುವ ಒಂದು ಮುಗುಳುನಗೆ ಬೀರ್ತಾ ಆತ ಬರ್ತಾ ಇರ್ತಾನೆ. ಅವನ ಹಿಂದುಗಡೆ ಸೆಮ, ಥಾನಿಸ್, ಹೆಮೂನ್ ಮತ್ತು ಹೆಮ್ಟಿ ಇವರು ಬರ್ತಾ ಇರ್ತಾರೆ. ಇವರೆಲ್ಲ ಹಿರಿಯರು ಅಂತ ಯಾರೋ ಹೇಳ್ತಾರೆ. ಆದರೆ ಅವ್ರಿಗೆಲ್ಲ ಈ ಹೆಮ್ಟಿ ಬಗ್ಗೆನೇ ಒಂದು ಪ್ರಶ್ನೆ. ಏಕೆಂದರೆ ಇವನು ತುಂಬ ಚಿಕ್ಕ ವಯಸ್ಸವನು, ಇವನು ಯಾಕೆ ಇವ್ರ ಜೊತೆಗಿದ್ದಾನೆ ಅಂಥೇಳಿ ಎಲ್ಲರೂ ಮಾತಾಡ್ಕೊಳ್ತಾರೆ. ವಯಸ್ಸಾಗದೇ ಇದ್ರೇನಂತೆ ಅವನಿಗೂ ಹಿರಿಯರ ಸ್ಥಾನ ಕೊಟ್ಟಿದ್ದಾರೆ ಅಂತ ಮತ್ತಾರು ನುಡಿತಾರೆ. ಅಷ್ಟೊತ್ತಿಗೆ ಮೆನೆಪ್ಟ ಬಯಲಿನ ಹತ್ತಿರಕ್ಕೆ ಬರ್ತಾನೆ. ಅದರ ಸುವ್ಯವಸ್ಥೆಯನ್ನು ನೋಡಿ ಬೆರಗಾಗ್ತಾನೆ. ಸೆಬೆಕುಗೆ ಇದನ್ನು ನೋಡಿ ಸಂತೋಷ ಆಗುತ್ತೆ. ಏಕೆಂದರೆ ಅವನೇ ಇದನ್ನೆಲ್ಲವನ್ನು ಸಿದ್ಧ ಮಾಡಿಸಿರ್ತಾನೆ. ವೇದಿಕೆಯ ಕಡೆಗೆ ಸೀಳುದಾರಿ ಆರಂಭ ಆಗೋ ಹತ್ರ ಕ್ನೆಮ್ಮಹೊಟೆಪ್ ನಿಂತಿರ್ತಾನೆ. ಆತ ತಲೆಯನ್ನು ಬಗ್ಗಿಸಿ ವಂದನೆ ಮಾಡಿ ಪಕ್ಕಕ್ಕೆ ಸರಿತಾನೆ. ಅದೇ ಸೂಚನೆ ಅನ್ನೋ ಹಾಗೆ ಎಲ್ಲರೂ ಚಪ್ಪಾಳೆಯನ್ನು ತಟ್ಟುತ್ತಾರೆ, ನಾಮೋಚ್ಚಾರಣೆ ಮಾಡ್ತಾರೆ. ಓ ಮೆನೆಪ್ಟ, ಓ ಮೆನೆಪ್ಟ ಅಂಥೇಳ್ಬಿಟ್ಟು. ಈ ನಾಯಕ ವೇದಿಕೆ ತಲುಪೋವರೆಗೂ ಜನ ಕರತಾಡವನ್ನು ಮಾಡ್ತಾನೇ ಇರ್ತಾರೆ. ಆ ವೇದಿಕೆ ಮೇಲೆ ಕ್ನೆಮ್ಮಹೊಟೆಪ್ 3 ಪೀಠಗಳನ್ನು ಇರಿಸಿರ್ತಾನೆ. ಅದನ್ನು ನೋಡದೇ ಇರೋನ ಹಾಗೆ ಮೆನೆಪ್ಟ, ನೀವು ಮೇಲೆ ಹೋಗಿ ಅಂತ ಅವನ ಹಿಂದೆ ಬಂದಿದ್ದ ಆ ಹಿರಿಯರನ್ನು ಕಳಿಸ್ತಾನೆ. ಆದರೆ ಅವರು ಒಪ್ಪೋದಿಲ್ಲ. ಆ ಕಡೆ ಈ ಕಡೆ ಇರ್ತಕ್ಕಂಥ 2 ಕೆಳಗಿನ ಪೀಠಗಳ ಕಡೆಗೆ ಸರಿತಾರೆ. ಕ್ನೆಮ್ಮಹೊಟೆಪ್ ಮೆನೆಪ್ಟನನ್ನು ವೇದಿಕೆಯ ಮೇಲಿದ್ದ ಮಧ್ಯದಲ್ಲಿದ್ದ ಪೀಠದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಸ್ನೊಫ್ರು ಮತ್ತು ಸೆಬೆಕುರವರನ್ನು ಕೂಡ ಬನ್ನಿ ಅಂತ ಮೆನೆಪ್ಟ ಕರೀತಾನೆ. ಎಲ್ಲರೂ ಅಲ್ಲಿ ಕೂತ್ಕೊತಾರೆ. ಮತ್ತೆ ಚಪ್ಪಾಳೆಯ ಹರ್ಷದ ಧ್ವನಿ ಅಲ್ಲೆಲ್ಲ ಕೇಳಿಸ್ಕೊಳ್ಳುತ್ತೆ. ಕ್ನೆಮ್ಮಹೊಟೆಪ್ ಸಂಜ್ಞೆ ಮಾಡ್ತಾನೆ. ಆವಾಗ ಕರತಾಡನ ನಿಂತ್ಕೊಳ್ಳುತ್ತೆ. ಜನ ಎಲ್ಲ ಕೂತ್ಕೊತಾರೆ. ಈಗ ಎಲ್ಲರದೂ ಇವ್ರ ಕಡೆಗೆ ಒಂದು ನಿರೀಕ್ಷಣೆಯ ನೋಟ ಇರುತ್ತೆ. ಎಲ್ಲರ ಕಣ್ಣುಗಳು ಪ್ರಮುಖರ ಮೇಲೇ ಇರುತ್ತೆ. ವೇದಿಕೆಯ ಹತ್ತಿರ ನಿಂತಿದ್ದ ಇಪ್ಯುವರ್ನನ್ನು ಕರೆದು ಶಸ್ತ್ರಾಗಾರದಿಂದ ಅಥವಾ ಲಾಂಛನಗಳ ಕೊಠಡಿಯಿಂದ ಕೋಲ್ ತರಬೇಕಲ್ಲ ಅಂತ ಮೆನೆಪ್ಟ ಹೇಳ್ತಾನೆ. ಪ್ರಾಂತಪಾಲರ ದಂಡ ತರಬೇಕಾ ಅಂತ ಇಪ್ಯುವರ್ ಕೇಳ್ತಾನೆ. ಛೇ ಅದೆಲ್ಲ ನಾನು ಹೇಳಿದ್ದು ಪೈಪರ ಸ್ಕೋಲು ಅಂತ ಹೇಳಿಬಿಟ್ಟು ಮೆನೆಪ್ಟ ಹೇಳ್ತಾನೆ. ಅಂದರೆ ಕಾಪಿರು ಹಿಡಿಯೋ ಅಂಥದ್ದಾ ಅಂತ ಹೇಳಿದಾಗ, ಹಾಂ,
ಕಾಪೀರು ದಳಪತಿ ಹಿಡ್ಕೊತಾರಲ್ಲ ಆ ಥರದ್ದು ಅಂತ ಮೆನಪ್ಟ ಹೇಳ್ತಾನೆ. ಆಯಿತು ಗೊತ್ತಾಯಿತು ಅಂತ ಅವನು ಒಪ್ಕೊತಾನೆ. ಹಾಗೆ ಒಂದು ಕಟಾರಿ ಬೇಕು ಅಂತಾನೆ. ಆಯಿತು ತರ್ತೀನಿ ಅಂತ ಇಪಿಯವರು ಹೇಳ್ತಾನೆ. ಸರಿ, ಮೆನಪ್ಟ ಇದನ್ನು ಹೇಗೆ ಧರಿಸ್ತಾನೆ ಅಂತ ಇಪಿಯವ್ರ ಮನಸ್ಸಿನಲ್ಲೇ ಅಂದ್ಕೊಂಡು ಮಹಾದ್ವಾರವನ್ನು ದಾಟಿ ಒಳಗಡೆ ಹೋಗ್ತಾನೆ. ಅಲ್ಲಿದ್ದ ಸೇವಕರಿಗೆ ತನ್ನ ಹಿಂದೆ ಬರೋ ಹಾಗೆ ಸನ್ನೆ ಮಾಡ್ತಾನೆ. ಮೆನಪ್ಟ ಹೆಂಗಸರ ಗುಂಪಿನ ಕಡೆ ನೋಡ್ತಾನೆ. ಮೊದಲ ಸಾಲಲ್ಲಿ ನೆಫಿಸ್ ಕೂತಿರ್ತಾಳೆ. ಆ ಜನಸಮುದಾಯದ ಎದುರಲ್ಲಿ ಗಂಡ ತನ್ನನ್ನು ನೋಡ್ದ ಅಂದ್ಬಿಟ್ಟು ಇವಳು ಮುಗುಳುನಗೆ ನಕ್ಕು ನಾಚ್ಕೊತಾಳೆ. ಸೆಬಕುವಿನ ಪತ್ನಿ ತಬಬುವ ಮತ್ತು ಅವರ ಮಗಳು ಕೂಡ ಸಭಾ ಪ್ರದೇಶದ ಕಡೆಗೆ ಬರ್ತಾ ಇರುತ್ತೆ. ಮೆನಪ್ಟಾಗೆ ಕಾಣುತ್ತೆ. ಆತ ಕ್ನೆಮ್ಹೋಟೆಪ್ ಕಡೆಗೆ ತಿರುಗ್ತಾನೆ. ನೋಡು, ನಿನ್ನ ಹೆಂಡತಿ ಮತ್ತು ಅತ್ತೆ ಬರ್ತಾ ಇದ್ದಾರೆ, ಕರ್ಕೊಂಡು ಬಾ ಅಂತ ಹೇಳಿದಾಗ ಮಾತ್ರ ಆ ಮಾತನ್ನು ಕೇಳಿಸೇ ಇಲ್ವೇನೋ ಅನ್ನೋಗೆ ಸುಮ್ಮನೆ ನಿಂತಿರ್ತಾನೆ. ತಬಬುವ ತನ್ನ ಮಗಳ ಜೊತೆ ದೂರದಲ್ಲಿ ಜಾಗ ಮಾಡ್ಕೊಳ್ತಾಳೆ. ನೆಜಮುಟ್ಲ ದೃಷ್ಟಿಗೆ ಅವರು ಬೀಳುತ್ತಾರೆ. ಸರಿ, ನೀರಿನ ವಿಷಯ ಈ ತಬಬುವ ಹೇಳಿದ್ದು ನೆನಪಾಗಿ ನೆಜಮುಟ್ಟು ಎದ್ದೇಳ್ತಾಳೆ. ವೇದಿಕೆ ಹತ್ತಿರಕ್ಕೆ ಬರ್ತಾಳೆ. ಮೆನಪ್ಟ ಬಲಭಾಗದಲ್ಲಿ ಸ್ನಫ್ರು ಕೂತಿರ್ತಾನೆ. ಏನದು, ಯಾಕೆ ಬಂದೆ ಅಂತ ಗದರ್ತಾನೆ. ಗುಟ್ಟಾಗಿ ಕಿವಿಯಲ್ಲಿ ಹೇಳಿದ್ರಾಯ್ತು ಅಂತ ಇವಳು ಅಂದ್ಕೊಂಡಿರ್ತಾಳೆ. ಆದರೆ ಗಂಡನ ಈ ಸಿಡುಕನ್ನು ನೋಡಿ ಅವಳಿಗೂ ಕೂಡ ಸಿಟ್ಟು ಬರುತ್ತೆ. ಅವಳು ಹೇಳ್ತಾಳೆ, ತಬಬುವ ಹೇಳಿದ್ಲು, ನಮಗೆ ಮುಖ್ಯವಾಗಿ ಬೇಕಾಗಿದ್ದು ನೀರು. ನದಿ ನೀರು ಕಾಲುವೆಯಲ್ಲಿ ಸದಾ ಹರಿದು ಬರಬೇಕು. ಹರಿಯೋ ನೀರು ಇದ್ರೇ ನಾವು ಮನೆ ಹಿತ್ತಲು ಎಲ್ಲ ಚೊಕ್ಕಟವಾಗಿ ಇಡೋಕ್ಕೆ ಸಾಧ್ಯ ಅಂತ ಅವಳು ಹೇಳು ಅಂದ್ಲು. ನಾನು ನಿಮಗೆ ತಿಳಿಸಿದ್ದೀನಿ. ಇಷ್ಟು ಹೇಳಿಬಿಟ್ಟು ನೆಜಮುಟ್ ಕುತ್ತಿಗೆನ ಕೊಂಕಿಸಿ ಸ್ವಸ್ಥಾನಕ್ಕೆ ಹೋಗ್ತಾಳೆ. ಇದನ್ನು ಮೆನಪ್ಟ ನೋಡ್ತಾನೆ, ನಸು ನಗ್ತಾನೆ. ಆಕೆ ಮಾತು ಕೇಳೋದು ಕೆಲವರಿಗೆ ಮಾತ್ರ. ಆದರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ನೀರಿನ ವಿಚಾರ ಸಭಾಂಗಣವನ್ನು ಆವರಿಸುತ್ತೆ. ಗುಸುಗುಸು ಅನ್ನೋ ಸತ್ತು ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ. ತಕ್ಷಣ ಮೆನಪ್ಟ ಗಟ್ಟಿಯಾಗಿ ಹೇಳ್ತಾನೆ, ಮಹಾಜನರೇ ಅಂತ ಹೇಳ್ತಾನೆ. ಹಿಂದೆ ಇದ್ದವರು ಕೆಲವರು ನಮಗೆ ಕೇಳಿಸ್ತಿಲ್ಲ ಅಂತಾರೆ. ಧ್ವನಿಯನ್ನು ಇನ್ನೂ ಎತ್ತರಿಸಿ ಮೆನಪ್ಟ ಮತ್ತೆ ಹೇಳ್ತಾನೆ, ನೀರಾನೆ ಪ್ರಾಂತ್ಯದ ಮುಖ್ಯ ಪಟ್ಟಣದ ಮಹಾಜನರೇ, ನಿಮಗೆ ನಮ್ಮ ಪ್ರಣಾಮಗಳು. ನಮ್ಮ ಅಂದರೆ ಸ್ನೋಫ್ರು, ಸೆಬೆಕ್ಕು ಮತ್ತು ನನ್ನ ಪ್ರಣಾಮ ಅಂತ ಹೇಳಿದಾಗ ಸಭೆಯಲ್ಲಿದ್ದವರು ನಗುತ್ತಾರೆ. ಸಭೆಯಲ್ಲಿ ಮಾತಾಡೋಕ್ಕೆ ನನಗೊಂಥರ, ನಿನ್ನೆ ಮನವಿ ಸಲ್ಲಿಸೋಕೆ ಅಂತ ನಿಂತ್ಕೊಂಡೆ, ನೀವು ನೋಡಿದ್ರಲ್ಲ ನನಗೇನಾಯಿತು ಅಂತ, ಅದಕ್ಕೋಸ್ಕರ ನಾನು ಕೂತ್ಕೊಂಡೆ ಮಾತಾಡ್ತಾ ಇದ್ದೀನಿ ಅಂತ ಮೆನಪ್ಟ ಹೇಳ್ತಾನೆ. ಜನ ಮತ್ತಷ್ಟು ನಗುತ್ತಾರೆ. ನೋಡಿ, ಅಲ್ಲಿ ಅರ್ಚಕರು ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಜನರ ದೃಷ್ಟಿ ಬಯಲನ್ನು ಸೇರೋ ಕಡೆಗೆ ಹೋಗುತ್ತೆ. ಈಗ ಆಗಿರೋ ಪವಾಡಕ್ಕೆ ಜನರ ತ್ಯಾಗನೇ ಕಾರಣ. ನಮ್ಮ ಅನುಭವಿ ಪ್ರಾಣವನ್ನೇ ಕೊಟ್ಟ. ಅರ್ಚಕರ ಪ್ರಕಾರ ನಾವು ಅನುಭವಿಗೆ ಕೊಟ್ಟಿರೋದು ರಾಜಯೋಗ್ಯವಾದ ವಿದಾಯ. ಅರ್ಚಕರು ಬೆಳಕಿಗೆ ಆಗಮನ ಅನ್ನೋ ಒಂದು ಗ್ರಂಥವನ್ನು ಓದಿದ್ರು. ಅಸ್ತೆ ವಹಿಸಿ ಗಾಯಗೊಂಡವರ ಚಿಕಿತ್ಸೆಯನ್ನು ಮಾಡಿದ್ರು. ಅವ್ರು ಬರ್ತಾ ಇದ್ದಾರೆ, ಅವ್ರಿಗೆ ನಾವೆಲ್ಲ ಎದ್ದು ನಿಂತು ಗೌರವ ಸಲ್ಲಿಸೋಣ ಅಂತ ಹೇಳ್ತಾನೆ. ಅವನ ಮಾತಿಗೆ ಒಪ್ಪಿ ಇಡೀ ಸಭೆನೇ ಎದ್ದು ನಿಂತ್ಕೊಳ್ಳುತ್ತೆ. ಅಪೆಟ್ಗೂ ಇದರಿಂದ ಸಂತೋಷ ಆಗುತ್ತೆ. ಹಸನ್ಮುಖನಾಗಿ ಗೋಣು ಆಡಿಸ್ತಾ ವೇದಿಕೆ ಕಡೆಗೆ ಬರ್ತಾನೆ. ಥಾನಿಸ್ನ ಪಕ್ಕದಲ್ಲಿದ್ದ ಒಂದು ಪೀಠದ ಮೇಲೆ ಕೂತ್ಕೊತಾನೆ. ಎಲ್ಲ ಜನರಿಗೂ ಕೂತ್ಕೊಳ್ಳೋಕ್ಕೆ ಅವನು ಸನ್ನೆಯನ್ನು ಮಾಡ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.